ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಗಾಯ್ಸ್. ಇದು ಹಬ್ಬ ನಿನ್ನೆ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ ವಿಡಿಯೋ ಇತ್ತು. ಹನುಮ ಜಯಂತಿ ಇತ್ತಲ್ಲ, ಹಾಗಾಗಿ ಬಟ್ ಬೇಗನೆ ಎದ್ದಿದ್ದೆ. ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಅಡುಗೆ ತಿಂಡಿ ಬೆಳಗ್ಗೆ 7:30ಗೆ ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ. ಹಾಗಾಗಿ ಬೇಗನೆ ತಿಂಡಿ ರೆಡಿ ಮಾಡಿಬಿಡ್ಬೇಕು. ಹಾಗಾಗಿ ಬೆಳಗ್ಗೆ 5:30ಗೆ ಎದ್ದು ದೋಸೆ, ಸಾಂಬಾರು, ಚಟ್ನಿ ಎಲ್ಲ ರೆಡಿ ಮಾಡಿಟ್ಟು ಅವನಿಗೆ ಬಾಕ್ಸ್ಗೆ ಹಾಕ್ಕೊಟ್ಟು ಆಮೇಲೆ ಈಚೆ ಬಂದು ಬಾಗಿಲು ತೊಳೆಯೋಣ ಅಂತ ಬಂದಿದ್ದೀನಿ ನೋಡಿ. ಇವಾಗ ಸಖತ್ತು ಚಳಿ ಗಾಯ್ಸ್, ನಿಜವಾಗ್ಲೂ ಎಷ್ಟು ಚಳಿ ಅಂದ್ರಪ್ಪ, ಬಾಗಿಲೂ ತೊಳೆಯೋದು ಬೇಡ, ಏನೂ ಮಾಡೋದು ಬೇಡ ಅನಿಸುತ್ತೆ, ಅಷ್ಟು ಚಳಿ ಆಗ್ತಿರುತ್ತೆ. ಆದರೆ ಹಬ್ಬ ವಾರ ಮಾಡಲೇಬೇಕಲ್ವ ದೇವ್ರ ಪೂಜೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ಆಚೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಆಯ್ತು ಆಲ್ರೆಡಿ ಮಾಡಿಬಿಟ್ಟು ನೆಲೆಲ್ಲ ಒರೆಸಿದ್ದೆ. ಹಂಗಾಗಿ ಆಮೇಲೆ ಬಾಗಿಲು ತೊಳೆಯೋಣ ಅಂತ ಹೇಳ್ಬಿಟ್ಟು ಬಂದೆ. ಚಳಿ ಇತ್ತು ಬೆಳಗ್ಗೆನೇ ಈಚೆ ಬರೋದಕ್ಕೆ, ಹಂಗಾಗಿ ಒಳಗೆಲ್ಲ ಕೆಲಸ ಮುಗಿಸಿ ಆಮೇಲೆ 8 o'clock ಆಗಿತ್ತು ಅಂದ್ಕೊಳ್ಳಿ ನಾನು ಈಚೆ ಎಲ್ಲ ತೊಳಿಬೇಕಾದ್ರೆ. ಸ್ವಲ್ಪ ಅವಾಗ ತಾನೇ ಬಿಸಿಲು ಬರ್ತಾಯಿತ್ತು, ಬಟ್ ಎಲ್ಲಿ ಬಿಸಿಲು ಮತ್ತೆ ಹಂಗೆ ಮೋಡ ಮುಚ್ಕೊಂಡ್ಬಿಡ್ತು. ಹಾಗಾಗಿ ಪೈಪ್ ಹಾಕ್ಕೊಂಡೇ ಬಕೆಟಲ್ಲಿ ತೊಳೆಯೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಪೈಪ್ ಹಾಕ್ಕೊಂಡೆ ಯಾವಾಗಲೂ ತೊಳಿತೀನಿ ಬಾಗಿಲು ನಾನು ನೋಡಿ. ಹಂಗಾಗಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಫಸ್ಟು, ಆಮೇಲೆ ನಮ್ಮ ಮನೆಯವರು ಬಂದು ಅಷ್ಟೊತ್ತಿಗೆ ಡ್ಯೂಟಿಯಿಂದ, ನೈಟ್ ಶಿಫ್ಟ್ ಇತ್ತು ನಮ್ಮ ಮನೆಯವ್ರಿಗೆ ನಿನ್ನೆ. ಹಾಗಾಗಿ ಡ್ಯೂಟಿಯಿಂದ ಬಂದು ಪೂಜೆ ಎಲ್ಲ ಬೇಗ ಅವರು ಪೂಜೆ ಎಲ್ಲ ಮಾಡ್ತೀನಿ ಅಂದರು. ಅಷ್ಟೊತ್ತಿಗೆ ನಾನು ಬಾಗಿಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಅವ್ರು ಬೇಗ ಪೂಜೆ ಮಾಡ್ತೀನಿ. ಏನು ತಿಂಡಿನೂ ರೆಡಿ ಇತ್ತು, ದೋಸೆ ಒಂದು ಹಾಕ್ಕೊಬೇಕಿತ್ತು ಅಷ್ಟೇನು, ಪಲ್ಯ ಚಟ್ನಿ ಎಲ್ಲ ರೆಡಿ ಇತ್ತಲ್ಲ. ಹಾಗಾಗಿ ಫಸ್ಟ್ ಪೂಜೆ ಮುಗಿಸ್ಬಿಡೋಣ, ಆಮೇಲೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತಲ್ಲ. ಹಾಗಾಗಿ ಬೇಗ ಬಾಗಿಲೆಲ್ಲ ತೊಳೆದೆಲ್ಲ ರೆಡಿ ಮಾಡಿದೆ. ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಟು ತೋರಿಸ್ತೀನಿ ರಂಗೋಲಿನ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಪೂಜೆ ಮಾಡಿದ್ರೆ ಗಾಯ್ಸ್ ನೋಡಿ, ಇದೇ ಸಿಂಪಲಾಗಿ ಪೂಜೆ ಮಾಡಿದೆ. ಯಾಕಂದರೆ ಡೈಲಿ ಮಾಡ್ತಾನೆ ಇರ್ತೀವಲ್ವ, ಹಾಗಾಗಿ ಸಿಂಪಲಾಗಿ ಹೂವು ಇಟ್ಬಿಟ್ಟು ದಾಸವಾಳದ ಹೂವು ಕಿತ್ಕೊಂಬಂದಿದ್ರು ನಮ್ಮ ಮನೆಯವರು. ಹಂಗಾಗಿ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ನೋಡಿ. ಸಿಂಪಲಾಗಿ ಒಂದು ಪೂಜೆ ಮಾಡಿ ಇಡೀ ರಂಗೋಲಿ ತೋರಿಸ್ತೀನಿ ನಿಮಗೆ. ಹೊಸ್ಲಿಗೆಲ್ಲನೂ ಪೂಜೆ ಮಾಡಿ ಸಿಂಪಲ್ಲಾಗೇ ಆಮೇಲೆ ರಂಗೋಲಿ ಬಿಟ್ಟಿದ್ನಲ್ಲ, ಅದು ಫಸ್ಟೇ ಆ್ಯಡ್ ಮಾಡಬೇಕಾಗಿತ್ತು, ಬಟ್ ಅದು ವಿಡಿಯೋ ಮಿಸ್ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ಆ್ಯಡ್ ಮಾಡಿದೆ. ಇದು ನೋಡಿ ರಂಗೋಲಿ ಸುಮ್ಮನೆ ಎಷ್ಟು ಚೆನ್ನಾಗಿದೆ ನೋಡಿ ವೈಬ್ಸ್. ಇನ್ನೂ ಏನು ಗೊತ್ತಾ, ಬೆಳಗ್ಗೆ ಆಗಿಲ್ವೇನೋ, ಇನ್ನೂ ಸೂರ್ಯನೇ ಬಂದಿಲ್ಲ ಗೈಸ್. ಅಷ್ಟು 10 ಗಂಟೆ ಆದರೂ ಅದೇ ಥರನೇ ಫುಲ್ಲು ಮೋಡನೇ ಇತ್ತು ನೋಡಿ. ಇನ್ನು ಬೆಳಗ್ಗೆ 6 o'clock ಏನೋ ಅನಿಸ್ತಾಯಿತ್ತು, ಅಷ್ಟು ಮೋಡ, ಸಖತ್ತು ಚಳಿ ಮಾತ್ರ ನಿಜವಾಗ್ಲೂ. ಇದು ನೋಡಿ, ಹಂಗಾಗಿ ಬೆಳಗ್ಗೆ ಎದ್ದು ಏನು ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅನಿಸುತ್ತೆ ಅಲ್ವಾ, ನೀವೆಲ್ರಿಗೂ ಹಂಗೆ ಅನಿಸ್ತಾ ಇರುತ್ತೆ ಇವಾಗ. ಆದರೂ ಮಾಡಲೇಬೇಕಲ್ಲ, ಪೂಜೆ, ದೇವ್ರ ಪೂಜೆ, ಅಡುಗೆ ತಿಂಡಿ ಎಲ್ಲ. ಹಂಗಾಗಿ ನೋಡಿ ಇದ್ಬಿಟ್ಟು ರಂಗೋಲೆ ಬಿಟ್ಟು ಮತ್ತೆಲ್ಲ ಕೆಲಸ ಮುಗಿಸಿ ನಾನು ನಮ್ಮ ಮನೆಯವರು ಟೆಂಪಲ್ಗೆ ಹೋದ್ವಿ. ಆಂಜನೇಯ ದೇವಸ್ಥಾನ ಇದ್ದು ನಮ್ಮ ನೆಲಮಂಗಲದಲ್ಲೇ ಸರ್ಕಲ್ ಆಂಜನೇಯ, ಸರ್ಕಲಲ್ಲೇ ಇದೆ ಗಾಯ್ಸ್. ಆ ಕಡೆ ಈ ಕಡೆ ಎಲ್ಲ ಸುತ್ತ ಗಾಡಿಗಳು ಓಡಾಡ್ತಾ ಇರ್ತವೆ, ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ ನೋಡಿ. ಅಲ್ಲಿ ಬೆಳಗ್ಗೆಯಿಂದನೂ ಪ್ರಸಾದ ಕೊಡ್ತಾನೆ ಇದ್ದಾರೆ, ಸಾವಿರಾರು ಜನಕ್ಕೆ ಪ್ರಸಾದ ಕೊಟ್ಟಿದ್ದಾರೆ. ನಿಜವಾಗ್ಲೂ ಸುಳ್ಳಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಕೇಳ್ಕೊತೀನಿ. ನೀವು ನಮಗೆಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ, ನಿಮಗೂ ಎಲ್ಲರೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ನೋಡಿ ನಮ್ಮ ಮನೆಯವರು ಈಗ ಪ್ರಸಾದ ಇಸ್ಕೊಂಬರೋಕೆ ಹೋಗಿದ್ದಾರೆ. ಯಾಕಂದ್ರೆ ನಾವು ಊಟ ಮಾಡಿದ್ವಿ, ಹಾಗಾಗಿ ತಿಂಡಿ ತಿಂದಿದ್ವಲ್ಲ, ಅದಕ್ಕೆ ಒಂದೇ ಒಂದು ಪ್ಲೇಟ್ ತೊಗೊಬನ್ನಿ ಸಾಕು, ಇಬ್ಬರು ಅದರಲ್ಲೇ ತಿನ್ಕೊಳ್ಳೋಣ ಅಂದೆ. ಹಂಗಾಗಿ ಒಂದೇ, ಯಾಕಂದರೆ ಸುಮ್ಮನೆ ತೊಗೊಬಂದು ತಿಂದೇ ವೇಸ್ಟ್ ಮಾಡಬಾರ್ದಲ್ವ ದೇವ್ರ ಪ್ರಸಾದ. ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಬೇರೆಯವರು ಮಸ್ತ್ ಬರ್ತಾ ಇರ್ತಾರೆ, ಅವರು ತಿಂತಾರೆ. ಹಾಗಾಗಿ ನಾವು ಒಂದೇ ಒಂದು ಪ್ಲೇಟ್ ಇಸ್ಕೊಂಡ್ವಿ ಗೈಸ್ ಅಷ್ಟೇ. ಅದರಲ್ಲಿ ಇಬ್ಬರು ಸ್ವಲ್ಪ ತಿನ್ಕೊಂಡ್ವಿ ಪ್ರಸಾದ ಅಂತ. ನನ್ನ ಮಗ ಏನು ಕಾಲೇಜಿಂದ ಬಂದಿರಲಿಲ್ಲ, ಹಂಗೂ ಪ್ರಸಾದ ಇಸ್ಕೊಂಡೋಗಿಡೋಣ ಅಂದ್ಕೊಂಡ್ವಿ. ಅವ್ನು ಬರೋದು ನಿಧಾನ ಆಗುತ್ತಲ್ವ, ಹಂಗಾಗಿ ಬೇಡ, ಬಂದರೆ ಬೇಗ ಬಂದರೆ ಅವನು ಹೋಗಿ ಇಸ್ಕೊಂಡು ತಿಂತಾನೆ ಅಂದ್ಕೊಂಡ್ವಿ. ಬಟ್ ಅವ್ನು ನಿಧಾನಕ್ಕೆ ಬಂದ. ಪ್ರಸಾದ ನಾವೇ ಅಲ್ಲೇ ತಿನ್ಕೊಂಡು ಬಂದ್ವಿ ನೋಡಿ. ಇದು ಹೇಳಿದ್ನಲ್ಲ ಆಂಜನೇಯ, ಸರ್ಕಲಲ್ಲಿರೋ ಆಂಜನೇಯ ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸರ್ಕಲಲ್ಲಿ ಆಂಜನೇಯ ಎಲ್ಲರೂ ಕಾಪಾಡ್ತಾನೆ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿದೆ ರೋಡು ಸೆಂಟ್ರಲ್ಲಿ, ಹಾಗಾಗಿ ಯಾರಿಗೂ ಭಯ ಇಲ್ಲ, ಓಡಾಡೋರಿಗೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಆಂಜನೇಯ ಇರ್ತಾನಲ್ಲ ಯಾವಾಗಲೂ ಅಂತ ನೋಡಿ. ಇದು ದೇವಸ್ಥಾನ ಒಳಗಡೆ ಬ್ರಿಡ್ಜ್ ಕೆಳಗಡೆ ಮಾಡಿದ್ದಾರೆ. ಅದು ಫುಲ್ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನಾನು, ಮೇಲ್ಗಡೆ ಫುಲ್ಲು ಬ್ರಿಡ್ಜ್ ಇದೆ, ಮಧ್ಯದಲ್ಲಿ ಈ ಥರ ಆಂಜನೇಯ ಸ್ವಾಮಿ ನೋಡಿ. ಮೇಲ್ಗಡೆ ಫುಲ್ಲು ಬ್ರಿಡ್ಜ್, ಅದು ಬಸ್ಗಳೆಲ್ಲ ಓಡಾಡ್ತಾ ಇರ್ತವೆ ಮೇಲ್ಗಡೆ, ಅದೇ ಫ್ಲೈ ಓವರ್ ಅಂತಾರಲ್ಲ ಆ ಥರ. ಹಾಗಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಧ್ಯದಲ್ಲಿ ಆಂಜನೇಯನ ಕೂರಿಸಿದ್ದಾರೆ. ಅದಕ್ಕೆ ಎಲ್ಲ ಪ್ರಸಾದ ತಿನ್ಕೊಂಡು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಗೈಸ್. ಇದು ನೋಡಿ ನಮ್ಮ ನೆಲಮಂಗಲದ ರೋಡು, ಗಣೇಶನ ಗುಡಿ ರೋಡು ನೋಡಿ. ಎಷ್ಟು ಚೆನ್ನಾಗಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ನಾನು ನಾಳೆ ವೀಡಿಯೋದಲ್ಲಿ ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ, ಲೈಟಿಂಗ್ಸ್ ಹೆಂಗಿದೆ ಅಂತ. ರಾತ್ರಿ ಹೊತ್ತು ಹೋಗ್ಬೇಕು ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಲೈಟಿಂಗ್ಸ್ ಹಾಕಿದ್ದಾರೆ. ಗಣೇಶನದು ಹಬ್ಬ ಜಾತ್ರೆ ಇದೆಯಲ್ವ ನಮ್ಮ ನೆಲಮಂಗಲದಲ್ಲಿ, 4-5ಕ್ಕೆ ಜಾತ್ರೆ ಇದೆ. ಹಾಗಾಗಿ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. 5-6 ಅಂದ್ಕೊತೀನಿ, ಸಾರಿ, ಬುಧವಾರ ಗುರುವಾರ ನೋಡಿ. ಇನ್ನೂ ಅಂಗಡಿಗಳೆಲ್ಲ ಓಪನ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರೇ ಎಲ್ಲ ತಂದು ಅಂಗಡಿಗಳು ಹಾಕ್ಕೊತಿದ್ದಾರೆ. ಜಾತ್ರೆ ಮೇಲೆ ಗೊತ್ತಲ್ಲ, ಫುಲ್ 3-4 ಕಿಲೋಮೀಟರ್ವರೆಗೂ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಎಲ್ಲ ಥರದ್ದೂ ಇಟ್ಟಿರ್ತಾರೆ ನೋಡಿ. ಇದು ಎಕ್ಸಿಬಿಷನ್ ಆಟಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್, ಥ್ಯಾಂಕ್ ಯು.